SDPI ಪಕ್ಷಕ್ಕೆ ನಾನು ಬೆಂಬಲ ಕೊಡಬೇಕಂತ ಬಂದಿದ್ದೀವಿ ಅಂದರೆ, ಅವತ್ತು ಮತಾಂತರ ಕಾಯ್ದೆ ಬಂದಾಗ ನಮ್ಮ ಪರವಾಗಿ ಯಾರು ನಿಂತಿಲ್ಲ. SDPI ಬೀದಿಗೆ ಬಂದು ಹೋರಾಟಗಳು ಮಾಡಿದ್ರು. ಕ್ರೈಸ್ತರ ಪರವಾಗಿ ನಾವು ಇದ್ದೀವಿ ಅಂತ ಒಂದು ಧ್ವನಿಯನ್ನು ಇಡೀ ಕರ್ನಾಟಕ ರಾಜ್ಯ ನೋಡುವಾಗೆ ಒಂದು ಧ್ವನಿ ಎತ್ತು ಕೊಟ್ಟರು. ಅವತ್ತು ಏನಪ್ಪ ಮಾಡೋದು ಅಂತ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಗೋಳಾಡ್ತಿರುವಾಗ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಈ SDPI ಪಕ್ಷ ಮುಂದೆ ಬಂತು. ಅದಕ್ಕೆ ದಾಖಲೆಗಳಿದೆ. ಇವತ್ತು ನಮಗೊಂದು ಬದಲಾವಣೆ ಬೇಕಾಗಿರೋ ಸಮಯ ಇದು. ಇವತ್ತು ಡೆಮಾಕ್ರಸಿ ಏನಾಗಿದೆ, ಚರ್ಚ್ ಒಳಗಡೆ ನುಗ್ಗಿ ಹೆಣ್ಮಕ್ಳನ್ನ ಕೈಗಳು ಎಳೆಯೋದು, ಅನೇಕ ಪಾಸ್ಟ್ಗಳ ಮೇಲೆ ಕೇಸ್ಗಳು ಬಿದ್ದಿದೆ. ಈ ಸ್ವತಂತ್ರ ಭಾರತದಲ್ಲಿ ನಾವು ಇವತ್ತು ಸ್ವತಂತ್ರ ಇಲ್ಲದೆ ಇದ್ದೀವಿ. ಯಾವಾಗ ನಮಗೊಂದು ಸ್ವತಂತ್ರ ಬರೋದು? 8ನೇ ತಿಂಗಳಲ್ಲಿ ಒಂದು ಪತ್ರಿಕಾ ನ್ಯೂಸ್ ಪೇಪರ್ ಬರುತ್ತೆ, ಅತಿ ಶೀಘ್ರದಲ್ಲಿ ಕ್ರೈಸ್ತರು ಮುಸಲ್ಮಾನರಿಗೆ ವೋಟ್ ರೈಟ್ಸೇ ಇರೋಲ್ಲ ಅಂತ. ನಾವು ಹುಟ್ಟಿದ್ದು ಇದೇ ಭಾರತದಲ್ಲಿ, ಕರ್ನಾಟಕದಲ್ಲೇ. ಈ ವೋಟ್ ರೈಟ್ಸ್ ಅನ್ನೋದು ಪ್ರತಿಯೊಂದು ಮನುಷ್ಯನಿಗೆ ಅವನ ಹಕ್ಕದು. ಅದನ್ನು ಇಲ್ದಂಗೆ ಮಾಡಿದ್ರೆ ಹೆಂಗೆ? ನಾವು ಏನು ತಪ್ಪು ಮಾಡಿದ್ದೀವಿ? ಎಷ್ಟು ನೋವುಗಳು ಅನುಭವಿಸ್ತಾ ಇದ್ದೀವಿ. ಕೋಲಾರಲ್ಲಿ 40 ವರ್ಷದಿಂದ ಆರಾಧನೆ ಮಾಡ್ಕೊಂಡು ಬಂದಂಥ ಜಾಗ ಪ್ರತಿಮೆಯನ್ನು ತೆಗೆದ್ರು. ಕನಕಪುರಲ್ಲಿ ಒಂದು ನಮ್ಮ ಕ್ರೈಸ್ತ ಪ್ರತಿಮೆ ತೆಗೆದ್ರು. ಈಗ ನಮಗೆ ಎಲ್ಲಿದೆ ನ್ಯಾಯ? ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ ಹಲವಾರು ವರ್ಷಗಳಿಂದ ನಾವು ಎದುರು ನೋಡ್ಕೊಂಡು ಇವತ್ತು ನಾವು ಬೀದಿಯಲ್ಲಿ ಬಂದು ನಿಂತಿದ್ದೀವಿ. SDPIಯಿಂದ 16 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾಯಿದ್ದಾರೆ. ಸೊ ದಯಮಾಡಿ ಪುಲಕೇಶಿ ನಗರ್ ಕ್ಷೇತ್ರದ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಭಾಸ್ಕರ್ ಪ್ರಸಾದ್ ಅವರು ಸಂಖ್ಯೆ ನಂಬರ್ 8ರಲ್ಲಿ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಹಾಗೆ ಸರ್ವಜ್ಞ ನಗರ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಬ್ದುಲ್ ಅನ್ನಾನ್ ನಮ್ಮ ಬೆಂಗಳೂರು ನಗರದಲ್ಲಿ 2 ಕ್ಷೇತ್ರದಲ್ಲಿ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾಯಿದ್ದಾರೆ. ಇವತ್ತು ಕ್ರೈಸ್ತರಿಗೆ ಒಂದು ಸಮುದಾಯ ಭವನ ಇಲ್ಲ, ಕ್ರೈಸ್ತರಿಗೆ ಇವತ್ತು ಮಶಾನ ಇಲ್ಲ. ಮಹಾತ್ಮ ಗಾಂಧಿಯವರು ದಂಡಿ ಮಾರ್ಚ್ ಮಾಡುವಾಗ ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಹುಟ್ಟಿದಂಥ ಕ್ರೈಸ್ತ ಹೋರಾಟಗಾರರು ಸನ್ಮಾನ್ಯ ಶ್ರೀ ಟೈಟಸ್ ಜಿ ಇದ್ದರು. 79 ನಂಬಿಕೆ ಉಳ್ಳ ವಿಶ್ವಾಸಿಗಳಲ್ಲಿ ಈ ಟೈಟಸ್ ಅವರು ಮುಖ್ಯವಾದ ಒಂದು ಪಾತ್ರ ವಹಿಸ್ಕೊಂಡಿದ್ರು. ಏನಿವತ್ತು ಭಾರತ ಸ್ವತಂತ್ರ ಬಂತು ಆವತ್ತಿಂದ ನಮ್ಮ ಕ್ರೈಸ್ತದ ಒಂದು ಕೊಡುಗೆ ಇದೆ. ಹಲವಾರು ವರ್ಷಗಳಾಯಿತು. ಈ ಟೈಟಸ್ ಅನ್ನೋದು ಯಾರಂತನೂ ತುಂಬ ಜನ ಗೊತ್ತಿಲ್ಲ. ಒಮ್ಮೆ ದಂಡಿ ಮಾರ್ಚ್ ನಡೀತಾ ಇರುತ್ತೆ, ಮಹಾತ್ಮ ಗಾಂಧಿ ಹತ್ರ ಹೋಗಿ ಹೇಳ್ತಾರೆ, ನೋಡಿ ಇವತ್ತೇನು ನಾವು ಗಾಂಧಿ ಟೊಪ್ಪಿ ಅಂತೀವಿ, ಅವತ್ತು ಖಾದಿ ಟೊಪ್ಪಿ ಅದು. ಆ ಖಾದಿ ಟೊಪ್ಪಿಯನ್ನು ಈ ಟೈಟಸ್ ಅವರು ಹಾಕ್ಕೊಂಡಿಲ್ಲ ಅಂತ ಮಹಾತ್ಮ ಅವ್ರ ಹತ್ರ ಹೇಳಿದಾಗ ಮಹಾತ್ಮ ಅವ್ರು ಹೇಳ್ತಾರೆ, ನಾನೇ ಆ ಟೊಪ್ಪಿ ಹಾಕ್ಕೊಂಡಿಲ್ಲ, ನಾನು ಹೇಗೆ ಹೇಳ್ತೀನಿ ಅಂತ. ಸ್ವತಂತ್ರ ಭಾರತ ಬಂದ ಮೇಲೆ ನಮ್ಮ ಟೈಟಸ್ ಅವರು ಅವ್ರ ಹತ್ರ ಇದ್ದಂಥ ಜಮೀನನ್ನು ಫ್ರೀ ಎಜುಕೇಷನ್ಗಾಗಿ ಕೊಟ್ಟರು. ಅವ್ರು ಹುಟ್ಟಿದ್ದು ಇದೇ ಕೇರಳದಲ್ಲೇ, ನಮ್ಮ ದಕ್ಷಿಣ ಭಾರತದವರು. ಮಹಾತ್ಮ ಗಾಂಧಿ ಜೊತೆ ಇದ್ದಂಥ ಟೈಟಸ್ ಅವ್ರನ್ನೇ ಮರ್ತಿದ್ದಾರೆ ಅಂದರೆ ಇವತ್ತು ಕ್ರೈಸ್ತರನ್ನ ಎಷ್ಟು ಜನ ಮರ್ತಿದ್ದೀರಿ? ನಮ್ಮದು ಕೊಡುಗೆ ಇದೆ, ಸ್ವತಂತ್ರ ಹೋರಾಟದಿಂದನೇ ನಮ್ಮದು ಕೊಡುಗೆ ಇದೆ. ನಮಗೂ ವೋಟ್ ರೈಟ್ಸ್ ಇದೆ, ನಮಗೂ ಅಕ್ಕಿ ಇದೆ. ಸೊ ಈ ಬಾರಿ ಈ 16 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡೋಣ. ನಮ್ಮ ಹಕ್ಕುಗಳು ವೋಟ್ ರೈಟ್ಸ್ ಇದೆ, ವೋಟ್ ರೈಟ್ಸ್ ಕೊಡೋಣ. ಸೊ ಪುಲಕೇಶಿ ನಗರಲ್ಲಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ತಮ್ಮಲ್ಲಿ ಒಂದು ವಿನಂತಿ, ಸಂಖ್ಯೆ ನಂಬರ್ 8 ಆಟೋದ ಗುರುತು ನಮ್ಮ ಅಭ್ಯರ್ಥಿಯಾದಂಥ ಭಾಸ್ಕರ್ ಪ್ರಸಾದ್ ಅಯ್ಯ ಅವ್ರಿಗೆ ನಮ್ಮೆಲ್ಲರ ಆಶೀರ್ವಾದ ಕೊಡ್ರಿ. ಈ ಬಾರಿ ಅವ್ರನ್ನ ವಿಧಾನಸೌಧ ಒಳಗೆ ಕಳಿಸೋಣ. ಸಮುದಾಯ ಪರವಾಗಿ ಅಲ್ಲ, ಕ್ಷೇತ್ರದ ಒಂದು ಒಳ್ಳೆಯ ಕೆಲಸಗಳು, ಮಾದರಿಯಾದ ಒಂದು ಶಾಸಕರ ಅಂತ ಕೆಲಸಗಳು ಮಾಡಲಿ ಅಂತ ನಾವೆಲ್ಲ ಆರೈಕೆ ಮಾಡೋಣ, ಆಶೀರ್ವಾದ ಮಾಡೋಣ. ಹಾಗೆ ಸಿಲಿಂಡರ್ ಸಿಂಬಲ್ ನಂಬರ್ 6 ಅಬ್ದುಲ್ ಅನ್ನಾನ್ ಅವರು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಈ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಕ್ರೈಸ್ತರಿದ್ದೀರಿ.
ಈ ಬಾರಿ ಒಂದು ಬದಲಾವಣೆ ತರೋಣ, ನಮ್ಮ ಅಭ್ಯರ್ಥಿಗೆ ಬೆಂಬಲ ಕೊಡೋಣ, ಅವ್ರನ್ನ ಮುಂದಿನ ದಿನದಲ್ಲಿ ಶಾಸಕರಾಗಿ ನೋಡೋಣ. ನಮ್ಮ ಕೆಲಸಗಳು ಏನಾಯ್ತು ಅದನ್ನು ನೋಡೋಣ. ಸರ್, ಇವತ್ತು ಒಳ್ಳೆ ರೋಡ್ಗಳಿಲ್ಲ ಸರ್, ರೋಡ್ಗಳದೇ 2-3 ಸಾವುಗಳಾಗೋಯ್ತು. ಇವಾಗ ಚುನಾವಣೆ ಟೈಮಲ್ಲಿ ರೋಡ್ಗಳಾಗ್ತಾ ಇದ್ದಾರೆ. ಮಾತಾಡಬೇಕಂತ ಭಾಳ ಮಾತಾಡೋಕ್ಕಿದೆ, ಒಂದಿನ ಸಾಲಲ್ಲ. ನಮಗೆ ಭಾರಿ ಅನ್ಯಾಯ ಆಗಿದೆ. ಸೊ ಇದನ್ನೆಲ್ಲ ಒಂದು ಬದಲಾವಣೆ ತರಬೇಕಂದ್ರೆ ಈ ಚುನಾವಣೆ. ದಯವಿಟ್ಟು ಯಾರು ಮನೆಯಲ್ಲಿ ಇರಬೇಡ್ರಿ. ಚುನಾವಣೆ ದಿನ ಎಲ್ಲರೂ ಬಂದು ವೋಟ್ ಹಾಕ್ರಿ, ನಿಮ್ಮ ರೈಟ್ಸ್ನ ಸರಿಯಾಗಿ ಕೊಡ್ರಿ, ಅಭ್ಯರ್ಥಿ ಪರವಾಗಿ ಇರ್ರಿ. ದೇವರು ಆಶೀರ್ವಾದ ಮಾಡಿ. ಜೈ ಹಿಂದ್.